me forever on fire. ಸಂಕ್ರಾಂತಿ ಆದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟಾಭಿಷೇಕ ಆಗುತ್ತಾ? ಹೊಸ ವರ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಹೊಸ ಸಾರಥಿ ಬರ್ತಾ ಇದ್ದಾರಾ? ಸಂಕ್ರಾಂತಿಗೆ ಹೊಸ ಸಾರಥಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಸಿದ್ಧತೆ ಅಂತೂ ನಡೆದಿದೆ. ಚನ್ನಪಟ್ಟಣ ಸೋತ ಮೇಲೆ ಮೀನಾಮೇಷ ಎಣಿಸ್ತಾ ಇದ್ರು ದಳಪತಿಗಳು. ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿ. ಮಂಡ್ಯ ಸೋತಾಗ್ಲೂ ಅದೇ ಕಥೆ ಇತ್ತು, ರಾಮನಗರ ಸೋತಾಗ್ಲೂ ಅದೇ ಕಥೆ ಇತ್ತು. ಆದರೆ ಚನ್ನಪಟ್ಟಣದ ಸೋಲಾದ ಮೇಲೆ ನಿಖಿಲ್ ಕುಮಾರಸ್ವಾಮಿಗೆ ಅವರಿಗೆ ದೊಡ್ಡ ಜವಾಬ್ದಾರಿ ಕೊಡಬೇಕು ಅಂತ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಬಹುತೇಕ ಸಂಕ್ರಾಂತಿ ಆದ ಮೇಲೆ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಫಿಕ್ಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರೋದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ. HDK ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಿಖಿಲ್ಗೆ ಕೊಟ್ಟರೆ ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಪಕ್ಷದ ನಾಯಕರು ಮುಖಂಡರ ಅಭಿಪ್ರಾಯವನ್ನು ಪಡ್ಕೊಂಡು ಆಮೇಲೆ ತೀರ್ಮಾನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮುಂಬರ್ತಕ್ಕಂಥ ಚುನಾವಣೆಗೆ ಈಗಿನಿಂದಾನೇ ಪಕ್ಷ ಸಂಘಟನೆ ಮಾಡುವುದಕ್ಕೆ ನಿಖಿಲ್ಗೆ ಚುಕ್ಕಾಣಿ ಕೊಡಬೇಕು ಅಂತ ಜೆಡಿಎಸ್ನ ಪ್ಲಾನ್ ಇದೆ. ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಏನು ಫೈನಲ್ ಡಿಸಿಷನ್ ತಗೊಳ್ತಾರೆ ಅಂತ.